ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆನೇ ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕನದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಹೊಡೆತ ಬೀಳುತ್ತೆ, ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಹೊಡೆತ ಬೀಳುತ್ತೆ ಅಂತೇಳಿ ಹೈಕಮಾಂಡ್ ಒಂದಷ್ಟು ಪ್ಲಾನಿಂಗ್ ಗಳನ್ನ ಕೂಡ ಮಾಡ್ಕೊಳ್ಳೋಕೆ ಮುಂದಾಗಿತ್ತು. ಒಂದು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಕೂಡ ಮಾಡಿ ಒಂದು ರೀತಿಯಲ್ಲಿ ಬಿಸಿ ಏನಿತ್ತು ಅದನ್ನು ಹಾರಿಸುವ ಕೆಲಸವನ್ನ ಕೂಡ ಮಾಡಿತು. ನವೆಂಬರ್ ಆಯ್ತು, ಡಿಸೆಂಬರ್ ನಲ್ಲೂ ಕೂಡ ಈಗ ಬದಲಾವಣೆ ಭಾಗ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಕ್ರಿಸ್ಮಸ್ ಆಚರಣೆಗೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರು ವಿದೇಶಿ ಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾರೆ. 15 ದಿನ ಕೈಗೆ ಸಿಗೋದಿಲ್ಲ ಹೈಕಮಾಂಡ್ನ ನಾಯಕರು. ಲೋಕಸಭೆ ಅಧಿವೇಶನ ಬಳಿಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸೋದಕ್ಕೆ ವಿದೇಶಕ್ಕೆ ಹೋಗ್ತಿದ್ದಾರಂತೆ. 15 ದಿನ ಅವ್ರು ಬರೋವರೆಗೂ ಈ ಕುರ್ಚಿ ಕಾಳಗಕ್ಕೆ ಒಂದು ಫುಲ್ ಸ್ಟಾಪ್ ಅಂತೂ ಬೀಳಲ್ಲ. ಅಷ್ಟೊತ್ತಿಗೆ ಜನ ಮರ್ತೋಗಿರ್ತಾರೋ ಅನ್ನೋ ಗೊತ್ತಿಲ್ಲ. ನಾಯಕರಂತೂ ಆಲ್ಮೋಸ್ಟ್ ಮರ್ತೋಗ್ತಾರೆ. ಅಯ್ಯೋ, ಎಷ್ಟೇ ಗುದ್ದಾಟ ಮಾಡಿದ್ರು ಕೂಡ ಇದು ನಡೆಯೋದಿಲ್ಲ ಅಂತೇಳಿ ಮರ್ತೋಗ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನವೆಂಬರ್ ಕ್ರಾಂತಿ ಮುಗಿದೋಯ್ತು. ಡಿಸೆಂಬರ್ ಅಲ್ಲಿ ಅಧಿವೇಶನ ಮುಗಿದ ಬಳಿಕ ಮತ್ತೆ ಕ್ರಾಂತಿ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹೈಕಮಾಂಡೇ ಇರಲ್ಲ. 15 ದಿನ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಜನವರಿ ಶಿಫ್ಟ್ ಆಗೋಯ್ತಾ ಅಥವಾ ಹೇಗೆ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ನವೆಂಬರ್ 19ಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮತ್ತು 19ಕ್ಕೆ ದೆಹಲಿಯ ಅಧಿವೇಶನ ಕೂಡ ಮುಗುತ್ತೆ. ಹಾಗಾಗಿ ಕರೆದು ಮಾತನಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಸಿಎಂ ಡಿಸಿಎಂ ಅವರು ಕೂಡ ಇದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ, ದೆಹಲಿ ಮೂಲಗಳಿಂದ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಇರಲ್ಲ ಅನ್ನುವಂಥದ್ದು. ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಕ್ರಿಸ್ಮಸ್ ರಜೆ ಕಳೆಯೋಕೆ 15 ದಿನಗಳ ಕಾಲ ಇರಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಸಿಎಂ ಹಾಗೂ ಡಿಸಿಎಂ ಕರೆದು ಮಾತನಾಡಬಹುದು, ರಾಜ್ಯ ರಾಜಕೀಯದಲ್ಲಿ ಕಗ್ಗಂಟಾಗಿರ್ತಕ್ಕಂಥ ಕುರ್ಚಿ ವಿಚಾರವನ್ನ ಸರಿಪಡಿಸಬಹುದು ಅನ್ನುವಂಥ ಚರ್ಚೆಗಳಿದಾವೆ. ಆದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ ಸೀರಿಯಸ್ ಆಗಿದ್ರು ಕೂಡ ಹೈಕಮಾಂಡ್ ನಾಯಕರೇ ದೆಹಲಿಯಲ್ಲಿ ಇರಲಿಲ್ಲ ಅನ್ನೋದಾದ್ರೆ ಇದರ ಬಗೆಹರಿಸೋರು ಯಾರು ಅನ್ನುವಂಥ ಪ್ರಶ್ನೆಗಳು ಈಗ ಎದುರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ರಜೆನ ಕಳೆದುಕೊಂಡು ಬಂದ್ಮೇಲೆ ಬಗೆಹರಿಸ್ತಾರ ಅಥವಾ ಬಗೆಹರಿಸಿ ಬಿಟ್ಟು ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರ ಅನ್ನೋದು ಪ್ರಶ್ನೆಗಳು ಎದ್ದಿದ್ದಾವೆ. ಒಂದು ಮೂಲಗಳ ಪ್ರಕಾರ 15 ದಿನಗಳ ಕಳೆದ ನಂತರ ಆದ್ರೆ ಜನವರಿಗೆ ಈ ವಿಚಾರ ಬಗೆಹರಿಬಹುದು ಅನ್ನೋದು. ಬಹಳ ಪ್ರಮುಖವಾಗಿ ಜನವರಿ 8ಕ್ಕೆ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿಯಾಗಿ ಒಂದು ದಾಖಲೆಯನ್ನು ಬರೀತಾರೆ. ಆ ನಂತರ ಈ ಒಂದು ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಳ್ತಾರೆ. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ ಅನ್ನುವಂಥ ಮಾತುಗಳು ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಸಹಜವಾಗಿ ಡಿಸೆಂಬರ್ ಎಂಡ್ಗೆ ಒಂದು ಕುರ್ಚಿ ಗುದ್ದಾಟ ಬಗೆಹರಿಬಹುದು ಅನ್ನುವಂಥದ್ದಿತ್ತು. ಅದು ಈಗ ಜನವರಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಅಂತಿಮವಾಗಿ 19 ಅಥವಾ 20ನೇ ತಾರೀಕಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟಿದ್ದೆ ಆದರೆ ಅವತ್ತೇ ಬಗೆಹರುವಂತ ಸಾಧ್ಯತೆ ಇದೆ. ಒಂದು ವೇಳೆ ಆ ಬುಲಾವ್ ಬಂದಿಲ್ಲ ಅನ್ನೋದಾದ್ರೆ ಜನವರಿಗೆ ಈ ಕುರ್ಚಿ ಕಾಳಗದ ಗುದ್ದಾಟ ಮುಂದುವರಿಯುತ್ತೆ ಅನ್ನುವಂಥದ್ದು ಈಗ ಬರ್ತಕ್ಕಂಥ ಮಾಹಿತಿ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ ಅಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆನೇ ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕನದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಹೊಡೆತ ಬೀಳುತ್ತೆ, ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಹೊಡೆತ ಬೀಳುತ್ತೆ ಅಂತೇಳಿ ಹೈಕಮಾಂಡ್ ಒಂದಷ್ಟು ಪ್ಲಾನಿಂಗ್ ಗಳನ್ನ ಕೂಡ ಮಾಡ್ಕೊಳ್ಳೋಕೆ ಮುಂದಾಗಿತ್ತು. ಒಂದು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಕೂಡ ಮಾಡಿ
ಒಂದು ರೀತಿಯಲ್ಲಿ ಬಿಸಿ ಏನಿತ್ತು ಅದನ್ನು ಹಾರಿಸುವ ಕೆಲಸವನ್ನ ಕೂಡ ಮಾಡ್ತಾರೆ. ನವೆಂಬರ್ ಆಯ್ತು, ಡಿಸೆಂಬರ್ನಲ್ಲೂ ಕೂಡ ಈಗ ಬದಲಾವಣೆ ಭಾಗ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಕ್ರಿಸ್ಮಸ್ ಆಚರಣೆಗೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರು ವಿದೇಶಿ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾರೆ. 15 ದಿನ ಕೈಗೆ ಸಿಗೋದಿಲ್ಲ ಹೈಕಮಾಂಡ್ನ ನಾಯಕರು. ಲೋಕಸಭೆ ಅಧಿವೇಶನ ಬಳಿಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸೋದಕ್ಕೆ ವಿದೇಶಕ್ಕೆ ಹೋಗ್ತಿದ್ದಾರಂತೆ. 15 ದಿನ ಅವ್ರು ಬರೋವರೆಗೂ ಈ ಕುರ್ಚಿ ಕಾಳಗಕ್ಕೆ ಒಂದು ಫುಲ್ ಸ್ಟಾಪ್ ಅಂತೂ ಬೀಳಲ್ಲ. ಅಷ್ಟೊತ್ತಿಗೆ ಜನ ಮರ್ತೋಗಿರ್ತಾರೋ ಅನ್ನೋ ಗೊತ್ತಿಲ್ಲ. ನಾಯಕರಂತೂ ಆಲ್ಮೋಸ್ಟ್ ಮರ್ತೋಗ್ತಾರೆ. ಅಯ್ಯೋ, ಎಷ್ಟೇ ಗುದ್ದಾಟ ಮಾಡಿದ್ರು ಕೂಡ ಇದು ನಡೆಯೋದಿಲ್ಲ ಅಂತೇಳಿ ಮರ್ತೋಗ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ನವೆಂಬರ್ ಕ್ರಾಂತಿ ಮುಗಿದೋಯ್ತು, ಡಿಸೆಂಬರ್ ಅಲ್ಲಿ ಅಧಿವೇಶನ ಮುಗಿದ ಬಳಿಕ ಮತ್ತೆ ಕ್ರಾಂತಿ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹೈಕಮಾಂಡೇ ಇರಲ್ಲ, 15 ದಿನ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಜನವರಿ ಶಿಫ್ಟ್ ಆಗೋಯ್ತಾ ಅಥವಾ ಹೇಗೆ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ನವೆಂಬರ್ 19ಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮತ್ತು 19ಕ್ಕೆ ದೆಹಲಿಯ ಅಧಿವೇಶನ ಕೂಡ ಮುಗುತ್ತೆ. ಹಾಗಾಗಿ ಕರೆದು ಮಾತನಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಸಿಎಂ ಡಿಸಿಎಂ ಅವರು ಕೂಡ ಇದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ, ದೆಹಲಿ ಮೂಲಗಳಿಂದ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಇರಲ್ಲ ಅನ್ನುವಂಥದ್ದು. ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಕ್ರಿಸ್ಮಸ್ ರಜೆ ಕಳೆಯೋಕೆ 15 ದಿನಗಳ ಕಾಲ ಇರಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಸಿಎಂ ಹಾಗೂ ಡಿಸಿಎಂ ಕರೆದು ಮಾತನಾಡಬಹುದು, ರಾಜ್ಯ ರಾಜಕೀಯದಲ್ಲಿ ಕಗ್ಗಂಟಾಗಿರ್ತಕ್ಕಂಥ ಕುರ್ಚಿ ವಿಚಾರವನ್ನ ಸರಿಪಡಿಸಬಹುದು ಅನ್ನುವಂಥ ಚರ್ಚೆಗಳಿದಾವೆ. ಆದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ ಸೀರಿಯಸ್ ಆಗಿದ್ರು ಕೂಡ ಹೈಕಮಾಂಡ್ ನಾಯಕರೇ ದೆಹಲಿಯಲ್ಲಿ ಇರಲಿಲ್ಲ ಅನ್ನೋದಾದ್ರೆ ಇದು ಬಗೆಹರಿಸೋರು ಯಾರು ಅನ್ನೋ ಪ್ರಶ್ನೆಗಳು ಈಗ ಎದ್ದಿರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ರಜೆನ ಕಳೆದುಕೊಂಡು ಬಂದ್ಮೇಲೆ ಬಗೆಹರಿಸ್ತಾರ ಅಥವಾ ಬಗೆಹರಿಸಿ ಬಿಟ್ಟು ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರ ಅನ್ನೋದು ಪ್ರಶ್ನೆಗಳು ಎದ್ದಿದ್ದಾವೆ. ಒಂದು ಮೂಲಗಳ ಪ್ರಕಾರ 15 ದಿನಗಳ ಕಳೆದ ನಂತರ ಆದ್ರೆ ಜನವರಿಗೆ ಈ ವಿಚಾರ ಬಗೆಹರಿಬಹುದು ಅನ್ನೋದು. ಬಹಳ ಪ್ರಮುಖವಾಗಿ ಜನವರಿ 8ಕ್ಕೆ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿಯಾಗಿ ಒಂದು ದಾಖಲೆಯನ್ನು ಬರೀತಾರೆ. ಆ ನಂತರ ಈ ಒಂದು ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಳ್ತಾರೆ. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ ಅನ್ನುವಂತ ಮಾತುಗಳು ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಸಹಜವಾಗಿ ಡಿಸೆಂಬರ್ ಎಂಡ್ಗೆ ಒಂದು ಕುರ್ಚಿ ಗುದ್ದಾಟ ಬಗೆಹರಿಬಹುದು ಅನ್ನುವಂಥದ್ದಿತ್ತು. ಅದು ಈಗ ಜನವರಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಅಂತಿಮವಾಗಿ 19 ಅಥವಾ 20ನೇ ತಾರೀಕಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟಿದ್ದೆ ಆದರೆ ಅವತ್ತೇ ಬಗೆಹರುವಂತ ಸಾಧ್ಯತೆ ಇದೆ. ಒಂದು ವೇಳೆ ಆ ಬುಲಾವ್ ಬಂದಿಲ್ಲ ಅನ್ನೋದಾದ್ರೆ ಜನವರಿಗೆ ಈ ಕುರ್ಚಿ ಕಾಳಗದ ಗುದ್ದಾಟ ಮುಂದುವರಿಯುತ್ತೆ ಅನ್ನುವಂಥದ್ದು ಈಗ ಬರ್ತಕ್ಕಂಥ ಮಾಹಿತಿ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ? ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆನೇ ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕನದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಹೊಡೆತ ಬೀಳುತ್ತೆ, ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ಹೊಡೆತ ಬೀಳುತ್ತೆ ಅಂತೇಳಿ ಹೈಕಮಾಂಡ್ ಒಂದಷ್ಟು ಪ್ಲಾನಿಂಗ್ ಗಳನ್ನ ಕೂಡ ಮಾಡ್ಕೊಳ್ಳೋಕೆ ಮುಂದಾಗಿತ್ತು. ಒಂದು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಕೂಡ ಮಾಡಿ ಒಂದು ರೀತಿಯಲ್ಲಿ ಬಿಸಿ ಏನಿತ್ತು ಅದನ್ನು ಹಾರಿಸುವ ಕೆಲಸವನ್ನ ಕೂಡ ಮಾಡಿದ್ರು. ನವೆಂಬರ್ ಆಯ್ತು, ಡಿಸೆಂಬರ್ನಲ್ಲೂ ಕೂಡ ಈಗ ಬದಲಾವಣೆ ಭಾಗ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಕ್ರಿಸ್ಮಸ್ ಆಚರಣೆಗೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರು ವಿದೇಶಿ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾರೆ. 15 ದಿನ ಕೈಗೆ ಸಿಗೋದಿಲ್ಲ ಹೈಕಮಾಂಡ್ನ ನಾಯಕರು. ಲೋಕಸಭೆ ಅಧಿವೇಶನ ಬಳಿಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸೋದಕ್ಕೆ ವಿದೇಶಕ್ಕೆ ಹೋಗ್ತಿದ್ದಾರಂತೆ. 15 ದಿನ ಅವ್ರು ಬರೋವರೆಗೂ ಈ ಕುರ್ಚಿ ಕಾಳಗಕ್ಕೆ ಒಂದು ಫುಲ್ ಸ್ಟಾಪ್ ಅಂತೂ ಬೀಳಲ್ಲ. ಅಷ್ಟೊತ್ತಿಗೆ ಜನ ಮರ್ತೋಗಿರ್ತಾರೋ ಅನ್ನೋ ಗೊತ್ತಿಲ್ಲ. ನಾಯಕರಂತೂ ಆಲ್ಮೋಸ್ಟ್ ಮರ್ತೋಗ್ತಾರೆ. ಅಯ್ಯೋ, ಎಷ್ಟೇ ಗುದ್ದಾಟ ಮಾಡಿದ್ರು ಕೂಡ ಇದು ನಡೆಯೋದಿಲ್ಲ ಅಂತೇಳಿ ಮರ್ತೋಗ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ನವೆಂಬರ್ ಕ್ರಾಂತಿ ಮುಗಿದೋಯ್ತು, ಡಿಸೆಂಬರ್ ಅಲ್ಲಿ ಅಧಿವೇಶನ ಮುಗಿದ ಬಳಿಕ ಮತ್ತೆ ಕ್ರಾಂತಿ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹೈಕಮಾಂಡೇ ಇರಲ್ಲ, 15 ದಿನ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಜನವರಿ ಶಿಫ್ಟ್ ಆಗೋಯ್ತಾ ಅಥವಾ
ಹೇಗೆ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ನವೆಂಬರ್ 19ಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮತ್ತು 19ಕ್ಕೆ ದೆಹಲಿಯ ಅಧಿವೇಶನ ಕೂಡ ಮುಗುತ್ತೆ. ಹಾಗಾಗಿ ಕರೆದು ಮಾತನಾಡಬಹುದು ಅನ್ನೋ ವಿಶ್ವಾಸದಲ್ಲಿ ಸಿಎಂ ಡಿಸಿಎಂ ಅವರು ಕೂಡ ಇದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ, ದೆಹಲಿ ಮೂಲಗಳಿಂದ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಹೈಕಮಾಂಡ್ ನಾಯಕರು ದೆಹಲಿಯಲ್ಲಿ ಇರಲ್ಲ ಅನ್ನುವಂಥದ್ದು. ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಕ್ರಿಸ್ಮಸ್ ರಜೆ ಕಳೆಯೋಕೆ 15 ದಿನಗಳ ಕಾಲ ಇರಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಸಿಎಂ ಹಾಗೂ ಡಿಸಿಎಂ ಕರೆದು ಮಾತನಾಡಬಹುದು, ರಾಜ್ಯ ರಾಜಕೀಯದಲ್ಲಿ ಕಗ್ಗಂಟಾಗಿರ್ತಕ್ಕಂಥ ಕುರ್ಚಿ ವಿಚಾರವನ್ನ ಸರಿಪಡಿಸಬಹುದು ಅನ್ನುವಂಥ ಚರ್ಚೆಗಳಿದಾವೆ. ಆದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ ಸೀರಿಯಸ್ ಆಗಿದ್ರು ಕೂಡ ಹೈಕಮಾಂಡ್ ನಾಯಕರೇ ದೆಹಲಿಯಲ್ಲಿ ಇರಲಿಲ್ಲ ಅನ್ನೋದಾದ್ರೆ ಇದರ ಬಗೆಹರಿಸೋರು ಯಾರು ಅನ್ನುವಂಥ ಪ್ರಶ್ನೆಗಳು ಈಗ ಎದುರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ರಜೆನ ಕಳೆದುಕೊಂಡು ಬಂದ್ಮೇಲೆ ಬಗೆಹರಿಸ್ತಾರ ಅಥವಾ ಬಗೆಹರಿಸಿ ಬಿಟ್ಟು ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾರ ಅನ್ನೋದು ಪ್ರಶ್ನೆಗಳು ಎದ್ದಿದ್ದಾವೆ. ಒಂದು ಮೂಲಗಳ ಪ್ರಕಾರ 15 ದಿನಗಳ ಕಳೆದ ನಂತರ ಆದ್ರೆ ಜನವರಿಗೆ ಈ ವಿಚಾರ ಬಗೆಹರಿಬಹುದು ಅನ್ನೋದು. ಬಹಳ ಪ್ರಮುಖವಾಗಿ ಜನವರಿ 8ಕ್ಕೆ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ರಾಜ್ಯವನ್ನು ಆಳಿದ ಮುಖ್ಯಮಂತ್ರಿಯಾಗಿ ಒಂದು ದಾಖಲೆಯನ್ನು ಬರೀತಾರೆ. ಆ ನಂತರ ಈ ಒಂದು ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಳ್ತಾರೆ. ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ ಅನ್ನುವಂಥ ಮಾತುಗಳು ಈಗ ವ್ಯಕ್ತವಾಗ್ತಾ ಇರೋದ್ರಿಂದ ಸಹಜವಾಗಿ ಡಿಸೆಂಬರ್ ಎಂಡ್ಗೆ ಒಂದು ಕುರ್ಚಿ ಗುದ್ದಾಟ ಬಗೆಹರಿಬಹುದು ಅನ್ನುವಂಥದ್ದಿತ್ತು. ಅದು ಈಗ ಜನವರಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಅಂತಿಮವಾಗಿ 19 ಅಥವಾ 20ನೇ ತಾರೀಕಿಗೆ ಸಿಎಂ ಡಿಸಿಎಂಗೆ ಬುಲಾವ್ ಕೊಟ್ಟಿದ್ದೆ ಆದರೆ ಅವತ್ತೇ ಬಗೆಹರುವಂತ ಸಾಧ್ಯತೆ ಇದೆ. ಒಂದು ವೇಳೆ ಆ ಬುಲಾವ್ ಬಂದಿಲ್ಲ ಅನ್ನೋದಾದ್ರೆ ಜನವರಿಗೆ ಈ ಕುರ್ಚಿ ಕಾಳಗದ ಗುದ್ದಾಟ ಮುಂದುವರಿಯುತ್ತೆ ಅನ್ನುವಂಥದ್ದು ಈಗ ಬರ್ತಕ್ಕಂಥ ಮಾಹಿತಿ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.